न्यू अपग्रेडेड हंटर 350 लॉन्च हो चुकी है इन न्यू कलर एंड विथ न्यू फीचर्स। न्यू हंटर का जो प्राइस आ रहा है एक्स शोरूम प्राइस 1,49,999 और क्लासिक 650 का एक्स शोरूम प्राइस आ रहा है 3.36 लाख रुपीस। अगर आप रॉयल एनफील्ड के लवर्स हैं और इस न्यू बाइक को ट्राई करना चाह रहे हैं तो जरूर विजिट करिएगा। अपोजिट KMF डायरी बिसाइड डी मार्ट नेहरूगंज रोड पर यह आ रहा है, तो जरूर कॉन्टेक्ट करें स्क्रीन पर नंबर्स पर। रॉयल एनफील्ड ने रिसेंटली न्यू क्लासिक 650 का व्हीकल लॉन्च किया। आप सबको बता दें कि रॉयल एनफील्ड वन ऑफ द प्रीमियम ब्रांड है इंडिया में और यहाँ पर पर्टिकुलर व्हीकल की हम बात करें तो इसमें इंजन GT और सुपर मीटियोर में आ रहा है और इसमें होने वाला जो इंजन है फाइन ट्यून में है। जी हाँ, रॉयल एनफील्ड क्लासिक और हंटर 350 जो बेस्ट सेलिंग व्हीकल है उसका ये अपग्रेडेड वर्जन है 650 सीसी में। जी हाँ, बिल्कुल सही सुना, 650 सीसी का अपडेटेड इंजन। इसमें 4 मॉडल्स और कलर्स आपको आ रहे हैं जिसमें GPS नेविगेशन, LED हेडलाइट्स, न्यू रियर सस्पेंशन, USB-C टाइप चार्जिंग पोर्ट और कई सारे न्यू फीचर्स के अंदर मौजूद है। इस व्हीकल का लॉन्च हुआ नॉर्थ ACP चंद्रशेखर जी और साथ ही साथ चौक पुलिस स्टेशन सर्कल इंस्पेक्टर राघवेंद्र बचंद्र जी के हाथों। साथ डॉक्टर फारूक मनोहर मैनेजिंग डायरेक्टर मनु मल्टी स्पेशलिटी हॉस्पिटल ने न्यू हंटर 350 को भी लॉन्च किया। इस मौके पे नीलकंठ राव मोलगे और रवि बंगलगी जी जो कि कांग्रेस के सीनियर लीडर्स है वो भी यहाँ पर मौजूद है। ಕಲಬುರಗಿ ನಗರದ ಮುನ್ನಾಬಾದ ಚೌರಸ್ತದಲ್ಲಿ KMF ಡೈರಿ ಎದುರುಗಡೆ ರಾಯಲ್ ಎನ್ಫೀಲ್ಡ್ ಮಾಲೀಕರಾದ ಪ್ರದೀಪ್ ಸಂಘಾ ಅವರು ಇವತ್ತು 4 ಟೂ ವೀಲರ್ ವೆಹಿಕಲ್ಗಳು ಒಂದು ಹೊಸ ಲಾಂಚ್ ನಮ್ಮ ಗುಲ್ಬರ್ಗ ಜನತೆಗೆ ಹಾಗೂ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಇವತ್ತು ಲಾಂಚ್ ಮಾಡ್ತದೆ। ಆ ಲಾಂಚ್ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ನಮ್ಮ ಪೊಲೀಸ್ ಅಧಿಕಾರಿಗಳಾದ ಚಂದ್ರಶೇಖರ್ ಸರ್ ಅವರ ಹಸ್ತಾಂತರದಿಂದ ಇವತ್ತು ಉದ್ಘಾಟನೆ ಆಗಿದೆ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಇನ್ನೊಬ್ಬರು ಪೊಲೀಸ್ ಅಧಿಕಾರಿಗಳಾದ ರಾಘವೇಂದ್ರ ಭಜಂತ್ರಿ ಸರ್ ಅವರು ಹಾಗೂ ನಮ್ಮ ಮಣ್ಣೂರು ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಫಾರೂಕ್ ಸರ್ ಅವರು ಹಾಗೂ ರವೀಂದ್ರ ಬಂಗರ್ಗಿ ಅವರು ಹಾಗೂ ಈ ಸಂಸ್ಥೆಯ ಮಾಲೀಕರಾದ ಪ್ರದೀಪ್ ಸಂಘಾ ಅವರು, ನಿಂಬಳ್ಕರ್ ಅವರು, ಪಿಂಟು ಅವರು। ರಾಯಲ್ ಎನ್ಫೀಲ್ಡ್ ಬಹಳ ನೂರಾರು ವರ್ಷಗಳ ಹಳೆಯದಾದ ಒಂದು ಕಂಪನಿ, ಇದು ಭಾಳ ಒಳ್ಳೆಯ ಟೂ ವೀಲರ್ ವೆಹಿಕಲ್ ಹಾಗೂ ಅಂಥ ಒಂದು ಕಂಪನಿಯಾದ ರಾಯಲ್ ಎನ್ಫೀಲ್ಡ್ ಇವತ್ತು 4 ಗಾಡಿಗಳು ಭಾಳ ಒಳ್ಳೆ ಒಂದು ಗಾಡಿಗಳು ಇವತ್ತು ಲಾಂಚ್ ಮಾಡಿದ್ದಾರೆ। ಪ್ರದೀಪ್ ಸಂಘ ಅವರು ಭಾಳ ಯಶಸ್ವಿಯಾಗಿ ಈ ಶೋರೂಮ್ ನಡೆಸ್ತಾ ಇದ್ದಾರೆ ಹಾಗೂ ಈ ಶೋರೂಮ್ನ ಅವರ ಸರ್ವ ಪರಿವಾರದವರು ಇವತ್ತು ಕೂಡ ಈ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ। ಪ್ರದೀಪ್ ಸಂಘ ಅವರು ಹ್ಯಾಂಗಿದ್ದಾರಪ್ಪ ಅಂದರೆ ಕಲ್ಲ ಸಕ್ಕರೆ ಇದ್ದಂಗೆ, ಕಲ್ಲ ಸಕ್ಕರೆ ಹ್ಯಾಂಗೆ ಕಣ್ಣು ತಿಂದ್ರೆ ರುಚಿ ಇರ್ತದೆ, ಹಂಗೆ ರುಚಿಕರವಾದಂಥ ವ್ಯಕ್ತಿ ಪ್ರದೀಪ್ ಸಂಘ ಅವರು। ಎಲ್ಲರ ಜೊತೆಯಲ್ಲಿ ಸರ್ವ ಸಮಾಜದವರು, ಸರ್ವ ಜನಾಂಗದ ಜೊತೆಗೆ ಒಂದು ಕಲ್ಲ ಸಕ್ಕರೆಯಂತೆ ಎಲ್ಲರ ಜೊತೆಯಲ್ಲಿ ಒಂದಾಗಿ ಒಂದುಗೂಡಿ ಎಲ್ಲರ ಮನಸ್ಸು ಗೆದ್ದು ಹಾಗೂ ಎಲ್ಲರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇವತ್ತು ಗುಲ್ಬರ್ಗ ಜಿಲ್ಲೆಯ ಜೊತೆಗೆ ಅವರು ಇದ್ದಾರೆ। ಅವರ ಒಂದು ಬ್ರಾಂಚ್ಗಳು ಆಗಲಿ ಅಂತಂತೇಳಿ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲಬುರಗಿ। ಎಲ್ರಿಗೂ ನಮಸ್ಕಾರ। ರಾಯಲ್ ಎನ್ಫೀಲ್ಡ್ ಶೋರೂಮ್ನ ಮಾಲೀಕರಾದ ಪ್ರದೀಪ್ ಸಂಘ ಅವರೇ, ಮೂಲ್ಗೆ ಅವರೇ, ಡಾಕ್ಟರ್ ಫಾರೂಕ್ ಅವರೇ, ರವೀಂದ್ರ ಅವರೇ ಹಾಗೂ ನನ್ನ ಸಹೋದ್ಯೋಗಿ ರಾಘವೇಂದ್ರ ಅವರೇ, ಈ ದಿನ ರಾಯಲ್ ಎನ್ಫೀಲ್ಡ್ ಕಂಪನಿ ವತಿಯಿಂದ 2 ಹೊಸ ವಾಹನಗಳನ್ನು ಲಾಂಚ್ ಮಾಡಿದ್ದಾರೆ। ಕ್ಲಾಸಿಕ್ 650 ಮತ್ತು ಹಂಟರ್ನಲ್ಲಿ ಇನ್ನೊಂದು ವರ್ಷನ್ ಅಪ್ಗ್ರೇಡ್ ವರ್ಷನ್ ಲಾಂಚ್ ಮಾಡಿದ್ದಾರೆ। ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕರೆದಿದ್ದಕ್ಕೆ ತುಂಬ ಸಂತೋಷ ಆಗಿದೆ। ಯಾಕಂತ ಹೇಳಿದ್ರೆ ಈ ಬುಲೆಟ್ ಗಾಡಿ, ರಾಯಲ್ ಎನ್ಫೀಲ್ಡ್ ಗಾಡಿ ಅಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗಾಡಿ ಇದು। ನಾನು 20 ವರ್ಷಗಳ ಕೆಳಗಡೆ ಈ ಗಾಡಿನ PSI ಇದ್ದಾಗ ಓಡಿಸಿದ್ದೀನಿ। ಭಾಳ ಒಂದು ಯುವಕರಲ್ಲಿ ಒಂದು ಕ್ರೇಜ್ ಇರ್ತಕ್ಕಂಥ ವಾಹನ ಅಂತ ಹೇಳಿದ್ರೆ ಈ ರಾಯಲ್ ಎನ್ಫೀಲ್ಡ್ ಗಾಡಿ। ಹಾಗಾಗಿ ಇವತ್ತು ಏನು 2 ವಾಹನಗಳನ್ನು ಲಾಂಚ್ ಮಾಡಿದಿರಿ, ಅದು ಯಶಸ್ವಿ ಆಗಲಿ, ಸಕ್ಸಸ್ಫುಲ್ ಆಗಲಿ, ಮತ್ತು ನಮ್ಮ ಪ್ರದೀಪ್ ಸಂಘ ಅವರಿಗೆ ಒಳ್ಳೆ ಹೆಸರನ್ನ ಮತ್ತು ಯಶಸ್ವಿಯನ್ನ ತಂದು ಕೊಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆಶಿಸ್ತೇನೆ। ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ। ವೇರ್ ದಿ ಹೆಲ್ಮೆಟ್ ಅಂಡ್ ರೈಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್। ಯಾಕಂದರೆ ಜೋಶ್ನಲ್ಲಿ ನಾವು ಆಬ್ವಿಯಸ್ಲಿ 100 ಸ್ಪೀಡ್ ನಡೆಸೋಕ್ಕೆ ಭಾಳ ಇಷ್ಟ ಬರುತ್ತೆ, ಬಟ್ ಅದು ಆದ ನಂತರ ಆಕ್ಸಿಡೆಂಟ್ ಆದ ನಂತರ ನಾವು ಎಷ್ಟು ನೋಡ್ತೀವಿ, ಒಂದು ಸಿಂಪಲ್ ಹೆಲ್ಮೆಟ್ ಏನು ನಿಮ್ಮದು ಲೈಫ್ ಸೇವ್ ಮಾಡುತ್ತೆ। ಸೊ
ದಿ ಗುಡ್ ಮೆಸೇಜ್ ಫ್ರಮ್ ಟುಡೇಸ್ ವಿಯರ್ ಹೆಲ್ಮೆಟ್ ಆ್ಯಂಡ್ ರೈಡ್. ಆ್ಯಂಡ್ ನಮ್ಮ ಪ್ರದೀಪ್ ಸಂಘ ಅವರಿಗೆ ಅವ್ರ ಫೇಸೇ ಇಷ್ಟು ಅಟ್ರಾಕ್ಟಿವ್ ಫೇಸ್ ಇದೆ. ಈಸ್ ವೆರಿ ಸೋಷಿಯಲ್ ಆ್ಯಂಡ್ ವೆರಿ ಅಟ್ರಾಕ್ಟಿವ್ ಫೇಸ್ ಐ ಕ್ಯಾನ್ ಸೇ. ಆ್ಯಂಡ್ ಎಲ್ಲರಿಗೇನು ನಮ್ಮ ನೀಲ್ಕಂಠ ಮುಲ್ಕೇಶ್ವರ ಅವರು ಆಲ್ರೆಡಿ ಹೇಳಿದ್ದಾರೆ, ಎಲ್ಲರೂ ಎಲ್ಲೂ ಸೇರಿದ್ರೆ ಅವರು ಮಿಂಗಲ್ ಆಗ್ತಾರೆ, ಎಲ್ಲೂ ಸೇರ್ತಾರೆ. ಈ ಈಸ್ ಫಿಟ್ ಇನ್ ಎವ್ರಿ ಗ್ರೂಪ್ ಐ ಕ್ಯಾನ್ ಸೇ. ಸೊ ಇಲ್ಲಿಂದ ನಿಮ್ಗೆ ಇವತ್ತು ಈ ಶೋರೂಮ್ಲಿಂದ ಇನ್ನೂ 2, 3, 10, 16 ಶೋರೂಮ್ ಆಗಬೇಕು ಕರ್ನಾಟಕದಲ್ಲಿ. ನಿಮ್ಮ ಮನೆಯಿಂದ ಏನಾರ ಈ ಒಂದು ರಾಯಲ್ ಎನ್ಫೀಲ್ಡಿಂದ ಒಂದು ಹೆಸರು ಇವತ್ತೇನು ಪ್ರದೀಪ್ ಸಂಘ ಅಂತಾರೆ, ಪ್ರದೀಪ್ ರಾಯಲ್ ಎನ್ಫೀಲ್ಡ್ ಅಂತೇಳಿ ಈ ಥರ ಹೆಸರು ಬರಬೇಕು. ಸೊ ಅಷ್ಟು ನಿಮ್ಮದು ಶೋರೂಮ್ ಮುಂದೆ ಬೆಳೀಲಿ ಅಂತೇಳಿ ನಾನು ದೇವರಿಗೆ ಪ್ರಾರ್ಥಿಸ್ತೇನೆ. ಇಲ್ಲಿ ಬಂದವರೆಲ್ಲರಿಗೆ ನಾನು ಧನ್ಯವಾದ.